ನಮಸ್ಕಾರ. ಎಲ್ಲರಿಗೂ ಸ್ವಾಗತ. ಇಂದು ನಾವು ನಮ್ಮೆಲ್ಲರ ಹತ್ತಿರವಿರುವ ಆದರೆ ಅರ್ಥ ಮಾಡಿಕೊಳ್ಳಲು ಅತ್ಯಂತ ಕಷ್ಟವಾದ ಒಂದು ವಿಷಯದ ಬಗ್ಗೆ ಆಳವಾಗಿ ಚರ್ಚಿಸಲಿದ್ದೇವೆ. ಅದೇ ನಮ್ಮ ಮನಸ್ಸು. ಕೆಲವೊಮ್ಮೆ ನಮ್ಮ ಬೆಸ್ಟ್ ಫ್ರೆಂಡ್, ಇನ್ನು ಕೆಲವೊಮ್ಮೆ ನಮ್ಮ ದೊಡ್ಡ ಶತ್ರು. ಈ ಮನಸ್ಸೆಂಬ ಒಗಟನ್ನು ಬಿಡಿಸಲು ನಾವು ಸಾವಿರಾರು ವರ್ಷಗಳ ಹಿಂದಕ್ಕೆ ಹೋಗ್ತಿದ್ದೇವೆ, ಯಜುರ್ವೇದದ ಒಂದು ಅದ್ಭುತ ಭಾಗಕ್ಕೆ. ಹೌದು, ನಾವು ಇಂದು ಚರ್ಚಿಸಲಿರುವುದು ಶಿವಸಂಕಲ್ಪ ಸೂಕ್ತದ ಬಗ್ಗೆ. ನಮ್ಮ ಮುಂದಿರುವ ಆಕರಗಳು ಯಜುರ್ವೇದದ 34ನೆಯ ಅಧ್ಯಾಯದ ಮೊದಲ 6 ಮಂತ್ರಗಳು. ಇದೊಂದು ಕೇವಲ ಧಾರ್ಮಿಕ ಪ್ರಾರ್ಥನೆಯಲ್ಲ, ಇದೊಂದು ರೀತಿ ಮನಸ್ಸಿನ ಯೂಸರ್ ಮ್ಯಾನ್ಯುಯಲ್. ವಾವ್! ಹೌದು, ಮನಸ್ಸು ಹೇಗೆ ಕೆಲಸ ಮಾಡುತ್ತದೆ, ಅದರ ಶಕ್ತಿಯೇನು ಮತ್ತು ಆ ಶಕ್ತಿಯನ್ನು ಒಳ್ಳೆಯದಕ್ಕೆ ಹೇಗೆ ಬಳಸಿಕೊಳ್ಳಬಹುದು ಎಂಬುದರ ಬಗ್ಗೆ ಅದ್ಭುತವಾದ ಒಳನೋಟಗಳನ್ನು ಇದು ನೀಡುತ್ತೆ. ಖಂಡಿತ. ಈ 6 ಶ್ಲೋಕಗಳ ಒಂದು ವಿಶೇಷತೆ ಎಂದರೆ ಪ್ರತಿಯೊಂದು ಶ್ಲೋಕದ ಕೊನೆಯಲ್ಲಿ ಒಂದು ಸಾಲು ಪುನರಾವರ್ತನೆಯಾಗುತ್ತದೆ. ತನ್ಮೇ ಮನಃ ಶಿವಸಂಕಲ್ಪಮಸ್ತು. ಹೌದು. ಹಾಗಿದ್ರೆ ನಮ್ಮ ಇವತ್ತಿನ ಚರ್ಚೆಯ ಉದ್ದೇಶ ಈ ಪ್ರಾಚೀನ ಮ್ಯಾನ್ಯಲ್ ಅನ್ನು ಡಿಕೋಡ್ ಮಾಡಿ ಈ ಶಿವಸಂಕಲ್ಪ ಅಂದ್ರೆ ಏನೋ ಮತ್ತು ಅದನ್ನು ನಮ್ಮ ಇಂದಿನ ಜೀವನದಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅಂತ ತಿಳಿದುಕೊಳ್ಳುವುದು. ಶುರು ಮಾಡೋಣವೇ? ಈ ಸೂಕ್ತದ ಒಳಗೆ ಒಂದು ಡೈವ್ ಹೊಡೆಯೋಣ. ಖಂಡಿತ, ಶುರು ಮಾಡೋಣ. ಈ ತನ್ಮೇ ಮನಃ ಶಿವಸಂಕಲ್ಪಮಸ್ತು ಅನ್ನೋ ಸಾಲಿನ ಅರ್ಥ, ನನ್ನ ಆ ಮನಸ್ಸು ಶುಭ ಕಲ್ಯಾಣಕಾರಿ ಸಂಕಲ್ಪಗಳಿಂದ ಕೂಡಿರಲಿ ಅಂತ. ಸರಿ. ಇಲ್ಲಿ ಶಿವ ಎಂದರೆ ಮಂಗಳಕರ, ಅಂದ್ರೆ ಪಾಸಿಟಿವ್ ಅಂತ ಅರ್ಥ. ಪ್ರತಿಯೊಂದು ಶ್ಲೋಕವು ಮನಸ್ಸಿನ ಒಂದೊಂದು ಗುಣವನ್ನು ವರ್ಣಿಸಿ ಕೊನೆಗೆ ಅಂಥ ಅದ್ಭುತವಾದ ನನ್ನ ಮನಸ್ಸು ಒಳ್ಳೆಯ ಸಂಕಲ್ಪಗಳಿಂದ ಕೂಡಿರಲಿ ಅಂತ ಬೇಡುಕೊಳ್ತೆ. ಸರಿ. ಹಾಗಾದ್ರೆ ಯಾವುದೇ ಮ್ಯಾನ್ಯುಯಲ್ ಶುರುವಾಗೋದು ಆ ವಸ್ತುವಿನ ಮೂಲಭೂತ ಗುಣಗಳನ್ನು ವಿವರಿಸೋದರಿಂದ. ಮೊದಲನೇ ಶ್ಲೋಕ ಮನಸ್ಸಿನ ಬಗ್ಗೆ ಏನ್ ಹೇಳುತ್ತೆ, ಅದು ಅದರ ಚಂಚಲತೆ ಬಗ್ಗೆ ಹೇಳುವ ರೀತಿ ಇದೆಯಲ್ಲ, ಅದು ನನಗೆ ಬಹಳ ಇಷ್ಟವಾಯಿತು. ನಾನೀಗ ನಿಮ್ ಜೊತೆ ಮಾತಾಡ್ತಾ ಇದ್ರು ನನ್ನ ಮನಸ್ಸು ಸಂಜೆಯ ಕಾಫಿ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೋದು. ಇದು ಎಲ್ಲರಿಗೂ ಆಗೋ ಅನುಭವ ಅಲ್ವಾ? ಖಂಡಿತ. ನೋಡಿ, ಅದೇ ಈ ಸೂಕ್ತದ ಸೌಂದರ್ಯ. ಸಾಮಾನ್ಯವಾಗಿ ನಾವು ಮನಸ್ಸು ಕೋತಿ ಹಾಗೆ ಅಂತ ಅದರ ಚಂಚಲತೆಯನ್ನ ಬೈತೀವಿ. ಹೌದು. ಆದರೆ ಮೊದಲ ಶ್ಲೋಕ ಯಜ್ಜಾಗ್ರತೋ ದೂರಮುದೈತಿ ದೈವಂ ತದು ಸುಪ್ತಸ್ಯ ತಥೈವೈತಿ ಅಂತ ಶುರುವಾಗುತ್ತೆ. ಅಂದ್ರೆ ಎಚ್ಚರದಲ್ಲಿರುವಾಗ ಈ ದೈವಿಕವಾದ ಮನಸ್ಸು ದೂರ ದೂರಕ್ಕೆ ಚಲಿಸುತ್ತದೆ, ಅಷ್ಟೇ ಅಲ್ಲ, ನಿದ್ರೆಯಲ್ಲೂ ಕೂಡಾನ? ಹೌದು, ನಿದ್ರೆಯಲ್ಲಿರುವಾಗ ಅಂದ್ರೆ ಕನಸಿನಲ್ಲಿಯೋ ಹಾಗೆಯೇ ಚಲಿಸುತ್ತೆ ಅಂತ ಹೇಳುತ್ತೆ. ಓ, ಅಂದ್ರೆ ಮನಸ್ಸಿನ ಈ ಚಂಚಲತೆಯನ್ನು ಒಂದು ಸಮಸ್ಯೆಯಾಗಿ ನೋಡ್ತಿಲ್ಲ, ಬದಲಿಗೆ ಅದೊಂದು ಅದರ ಸಹಜ ಗುಣ ಅಂತ ಒಪ್ಪಿಕೊಳ್ಳಲಾಗ್ತಿದೆ. ನಿಖರವಾಗಿ, ಇಟ್ಸ್ ಅ ಫೀಚರ್, ನಾಟ್ ಅ ಬಗ್. ಹಾ, ಸರಿ. ಆ ಶ್ಲೋಕ ಮನಸ್ಸನ್ನು ದೈವಂ ಅಂದ್ರೆ ದೈವಿಕ ಶಕ್ತಿ ಅಂತ ಕರೆಯುತ್ತೆ ಮತ್ತು ಜ್ಯೋತಿಷಾಂ ಜ್ಯೋತಿರೇಕಂ ಅಂದ್ರೆ ಎಲ್ಲ ಬೆಳಕುಗಳಿಗಿಂತ ಶ್ರೇಷ್ಠವಾದ ಬೆಳಕು ಅಂತ ವರ್ಣಿಸುತ್ತೆ. ಅದರ ದೂರ ಸಂಚರಿಸುವ ಶಕ್ತಿಯೇ ಅದರ ದೈವತ್ವದ ಸಂಕೇತ. ಹಾಗಾಗಿ ಈ ಸೂಕ್ತ ಹೇಳ್ತಿರುವುದು ಅಷ್ಟು ಶಕ್ತಿಯುತವಾದ, ಎಲ್ಲೆಡೆ ಸಂಚರಿಸುವ ಆ ದೈವಿಕ ಮನಸ್ಸು ಒಳ್ಳೆಯ ಸಂಕಲ್ಪಗಳಿಂದ ಕೂಡಿರಲಿ. ಮನಸ್ಸನ್ನು ಕಟ್ಟಿಹಾಕುವ ಬದಲು ಅದಕ್ಕೆ ಸರಿಯಾದ ದಿಕ್ಕು ತೋರಿಸುವ ಪ್ರಯತ್ನ ಇದು. ವಾ, ಇದೊಂದು ದೊಡ್ಡ ಮೈಂಡ್ಸೆಟ್ ಶಿಫ್ಟ್. ಮನಸ್ಸಿನ ಶಕ್ತಿಯನ್ನು ಗೌರವಿಸುವುದು ಮೊದಲ ಹೆಜ್ಜೆ. ಹಾಗಾದ್ರೆ ಈ ಮನಸ್ಸು ಕೇವಲ ವೇಗವಾಗಿದೆಯಷ್ಟೇನಾ, ಅಥವಾ ಅದಕ್ಕೆ ಇನ್ನೂ ಆಳವಾದ ಗುಣಗಳಿವೆಯಾ? 3ನೇ ಮತ್ತು 4ನೇ ಶ್ಲೋಕಗಳು ಮನಸ್ಸಿನ ಮೂಲಭೂತ ಸ್ವರೂಪದ ಬಗ್ಗೆ ಮಾತಾಡ್ತವೆ ಅಂತ ಅನ್ಸುತ್ತೆ. ಅವೆರಡನ್ನು ಒಟ್ಟಿಗೆ ನೋಡ್ಬೋದಾ? ಖಂಡಿತ. ಅವೆರಡೂ ಒಂದೇ ನಾಣ್ಯದ 2 ಮುಖಗಳಿದ್ದ ಹಾಗೆ. 3ನೇ ಶ್ಲೋಕ ಯತ್ ಪ್ರಜ್ಞಾನಂ ಮುತಚೇತೋ ಧೃತಿಶ್ಚ ಯಜ್ಜ್ಯೋತಿರಂತರಮೃತಂ ಪ್ರಜಾಸು ಅಂತ ಹೇಳುತ್ತೆ. ಇದರ ಅರ್ಥ ಏನು? ಅಂದ್ರೆ ಮನಸ್ಸು ಕೇವಲ ಯೋಚನೆಗಳ ಸಂಗ್ರಹವಲ್ಲ, ಅದು ಪ್ರಜ್ಞಾನ ಅಂದ್ರೆ ಕಾನ್ಷಿಯಸ್ನೆಸ್, ಚೇತಸ್ ಅಂದ್ರೆ ಅವೇರ್ನೆಸ್ ಅಥವಾ ವಿಲ್, ಧೃತಿ ಅಂದ್ರೆ ಕರೇಜ್, ಮತ್ತು ಜೀವಿಗಳೊಳಗಿನ ಅಮೃತ ಜ್ಯೋತಿ ಅಂದ್ರೆ ಇಮ್ಮಾರ್ಟಲ್ ಲೈಟ್. ಆ ಶ್ಲೋಕದ ಇನ್ನೊಂದು ಸಾಲು ಯಸ್ಮಾತ್ ನಾರಿತಿ ಕಿಂಚನ ಕರ್ಮ ಕ್ರಿಯತೆ ಅಂದ್ರೆ ಮನಸ್ಸಿಲ್ಲದೆ ಯಾವೊಂದು ಕರ್ಮವನ್ನು ಮಾಡಲು ಸಾಧ್ಯವಿಲ್ಲ ಅಂತ ಸ್ಪಷ್ಟವಾಗಿ ಹೇಳುತ್ತೆ. ಅಂದ್ರೆ ನಮ್ಮ ಅಸ್ತಿತ್ವದ ಮೂಲ ಇಂಧನವೇ ಮನಸ್ಸು. ಅದು ಇಲ್ಲದಿದ್ದರೆ ನಾವು ಜಡವಸ್ತುಗಳ ಹಾಗೆ.
ಹೌದು. ಹಾಗಾದರೆ 4ನೇ ಶ್ಲೋಕ ಇದನ್ನ ಹೇಗೆ ವಿಸ್ತರಿಸ್ತದೆ? ಅದು ಭೂತ, ವರ್ತಮಾನ, ಭವಿಷ್ಯದ ಬಗ್ಗೆ ಮಾತಾಡ್ತದಲ್ಲ? ಹೌದು. ಏನೇದಂ ಭೂತಂ ಭುವನಂ ಭವಿಷ್ಯತ್ ಪರಿಗೃಹೀತಮೃತೇನ ಸರ್ವಂ. ಯಾವ ಅಮೃತ ಸ್ವರೂಪಿ ಮನಸ್ಸಿನಿಂದ ಭೂತ, ವರ್ತಮಾನ, ಭವಿಷ್ಯವೆಲ್ಲವೂ ಗ್ರಹಿಸಲ್ಪಟ್ಟಿದೆಯೋ ಅಂತ ಯೋಚನೆ ಮಾಡಿ. ನಿಮ್ಮ ಮನಸ್ಸು ನೆನಪುಗಳ ಮೂಲಕ ಭೂತಕಾಲವನ್ನು, ಇಂದ್ರಿಯಗಳ ಮೂಲಕ ವರ್ತಮಾನವನ್ನು ಮತ್ತು ಕಲ್ಪನೆ ಯೋಜನೆಗಳ ಮೂಲಕ ಭವಿಷ್ಯವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಸರಿ ಸರಿ. ಹೀಗೆ ಅದು ಸಮಯದ ಚೌಕಟ್ಟನ್ನು ಮೀರಿ ನಿಲ್ಲುವ ಸಾಮರ್ಥ್ಯ ಹೊಂದಿದೆ. ಹಾಗಾಗಿ ಈ 2 ಶ್ಲೋಕಗಳು ಮನಸ್ಸನ್ನು ಕೇವಲ ನಮ್ಮ ತಲೆಯೊಳಗಿನ ಒಂದು ಚಟುವಟಿಕೆ ಅಂತ ನೋಡದೆ ನಮ್ಮ ಅಸ್ತಿತ್ವದ ಮತ್ತು ವಾಸ್ತವದ ಗ್ರಹಿಕೆಯ ಮೂಲ ಕೇಂದ್ರ ಅಂತ ಸ್ಥಾಪಿಸ್ತವೆ. ಓಕೆ. ಇದುವರೆಗಿನ ಚರ್ಚೆಯಿಂದ ಮನಸ್ಸು ಅನ್ನೋದು ಒಂದು ಚಂಚಲ, ಆದರೆ ದೈವಿಕ ಶಕ್ತಿಯುಳ್ಳ, ಕಾಲವನ್ನು ಮೀರಿದ ನಮ್ಮ ಅಸ್ತಿತ್ವದ ಮೂಲವಾದ ಒಂದು ಅಗಾಧ ಶಕ್ತಿ ಅಂತ ಗೊತ್ತಾಯ್ತು. ಹೌದು. ಹಾಗಾದ್ರೆ ಈ ಶಿವಸಂಕಲ್ಪ ಅಥವಾ ಶುಭ ಸಂಕಲ್ಪದ ಗುರಿ ಏನು? ಈ ಅಗಾಧ ಶಕ್ತಿಯನ್ನು ನಾವು ಯಾವ ರೀತಿ ರೂಪಿಸಬೇಕು? ಬಹುಶಃ 2ನೇ ಶ್ಲೋಕದಲ್ಲಿ ಇದಕ್ಕೆ ಉತ್ತರ ಸಿಗ್ಬೋದೆ. ಅಲ್ಲಿ ಮನೀಷೀಣೋ ಅಂದ್ರೆ ಜ್ಞಾನಿಗಳ ಬಗ್ಗೆ ಪ್ರಸ್ತಾಪ ಇದೆಯಲ್ಲ? ಅತ್ಯುತ್ತಮ ಪ್ರಶ್ನೆ. ಹೌದು. 2ನೇ ಶ್ಲೋಕ ನಮಗೊಂದು ರೋಲ್ ಮಾಡೆಲ್ ಕೊಡುತ್ತೆ. ಓ, ಹೇಗೆ? ಏನ ಕರ್ಮಾಣ್ಯಪಸೋ ಮನೀಷಿಣೋ ಯಜ್ಞೇ ಕೃತ್ವಂತಿ ವಿದಿಧೇಷು ಧೀರಾಃ. ಅಂದ್ರೆ ಯಾವ ಮನಸ್ಸಿನಿಂದ ಧೀರರಾದ ಜ್ಞಾನಿಗಳು ಯಜ್ಞ ಯಾಗಾದಿ ಶ್ರೇಷ್ಠ ಕರ್ಮಗಳನ್ನು ಮಾಡುತ್ತಾರೋ ಅಂತ ಶುರುವಾಗುತ್ತೆ. ಇದು ಹೇಳೋದೇನಂದ್ರೆ ಕೇವಲ ಒಳ್ಳೆಯ ಕೆಲಸ ಮಾಡಿದ್ರೆ ಸಾಲದು. ಆ ಕೆಲಸದ ಹಿಂದಿನ ಮನಸ್ಥಿತಿ, ಆ ಸಂಕಲ್ಪ ಕೂಡ ಜ್ಞಾನಿಗಳ ಮನಸ್ಸಿನಷ್ಟೇ ಶುದ್ಧವಾಗಿರ್ಬೇಕು. ಅಂದ್ರೆ ಇದು ಕೇವಲ ಡೂ ಗುಡ್ ಥಿಂಗ್ಸ್ ಅಂತ ಹೇಳುತ್ತಿಲ್ಲ, ಬದಲಾಗಿ ಕಲ್ಟಿವೇಟ್ ದ ಮೈಂಡ್ ಸೆಟ್ ದಟ್ ಲೀಡ್ಸ್ ಟು ಗುಡ್ ಥಿಂಗ್ಸ್ ಅಂತ ಹೇಳ್ತಿದೆ. ಎಕ್ಸಾಕ್ಟ್ಲಿ. ಕರ್ಮದ ಮೂಲ ಭೌತಿಕ ಕ್ರಿಯೆಯಲ್ಲ, ಮಾನಸಿಕ ಸಂಕಲ್ಪ ಅಂತ. ಇದು ಕರ್ಮ ಸಿದ್ಧಾಂತಕ್ಕೆ ಒಂದು ಹೊಸ ಆಯಾಮ ಕೊಡುತ್ತೆ. ಖಂಡಿತ. ಸಂಕಲ್ಪವೇ ಕರ್ಮದ ಬೀಜ. ಜ್ಞಾನಿಗಳ ಕಾರ್ಯಗಳ ಹಿಂದಿರುವ ಶುದ್ಧ, ಸ್ಥಿರ, ಕಲ್ಯಾಣಕಾರಿ ಮನಸ್ಥಿತಿಯೇ ನಮ್ಮದಾಗಲಿ ಎಂಬುದು ಇಲ್ಲಿನ ಪ್ರಾರ್ಥನೆ. ಸರಿ. ಈಗ 5ನೇ ಶ್ಲೋಕವನ್ನು ನೋಡಿ. ಇದು ಗುರಿಯನ್ನು ಇನ್ನಷ್ಟು ಸ್ಪಷ್ಟಪಡಿಸುತ್ತೆ. ಅಲ್ಲಿ ಒಂದು ಸುಂದರವಾದ ರೂಪಕ ಇದೆ, ರಥದ ಚಕ್ರದ ರೂಪಕ. ಹೌದು. ಯಸ್ಮಿನ್ ಪ್ರತಿಷ್ಠಿತ ರಥನಾಭಾವಿವಾರಃ. ರಥದ ಚಕ್ರದ ಗಡ್ಡೆಗೆ ಅಂದ್ರೆ ನಾಭಿಗೆ ಕಡ್ಡಿಗಳು ಸೇರಿಕೊಂಡ ಹಾಗೆ. ಇದರ ಅರ್ಥ ಏನು ಅಂತ ಸ್ವಲ್ಪ ಬಿಡಿಸಿ ಹೇಳ್ತೀರಾ? ಖಂಡಿತ. ಇಲ್ಲಿ ಮನಸ್ಸನ್ನು ರಥದ ಚಕ್ರದ ಕೇಂದ್ರ ಅಂದ್ರೆ ಹಬ್ಗೆ ಹೋಲಿಸಲಾಗಿದೆ. ಓಕೆ. ಜ್ಞಾನದ ಎಲ್ಲಾ ಪ್ರಕಾರಗಳಾದ ಋಗ್ವೇದ, ಸಾಮವೇದ, ಯಜುರ್ವೇದದ ಮಂತ್ರಗಳು ಮತ್ತು ನಮ್ಮೆಲ್ಲರ ಸಂಪೂರ್ಣ ಪ್ರಜ್ಞೆ ಅಂದ್ರೆ ಚಿತ್ತ, ಇವೆಲ್ಲವೂ ಕಡ್ಡಿಗಳಂತೆ ಬಂದು ಆ ಮನಸ್ಸೆಂಬ ಕೇಂದ್ರಕ್ಕೆ ಸೇರಿಕೊಂಡಿವೆ ಅಂತ ಹೇಳಲಾಗತ್ತೆ. ಓಹೋ, ಹಾಗಾದ್ರೆ ನಮ್ಮ ಗುರಿ ಕೇವಲ ಒಳ್ಳೆಯ ಮನಸ್ಸನ್ನು ಹೊಂದುವುದಲ್ಲ, ಬದಲಿಗೆ ಒಂದು ಸಮಗ್ರ ಅಂದರೆ ಇಂಟಿಗ್ರೇಟೆಡ್ ಮನಸ್ಸನ್ನು ಹೊಂದುವುದು. ಹೌದು ಹೌದು. ಜ್ಞಾನ, ಅನುಭವ ಎಲ್ಲವೂ ಒಂದಕ್ಕೊಂದು ಸಂಬಂಧವಿಲ್ಲದೆ ಚಿಲ್ಲರೆಯಾಗಿ ಬಿದ್ದಿದ್ರೆ ಪ್ರಯೋಜನವಿಲ್ಲ. ಅವೆಲ್ಲವನ್ನೂ ಹಿಡಿದಿಟ್ಟುಕೊಳ್ಳುವ ಒಂದು ಸ್ಥಿರವಾದ ಕೇಂದ್ರ ಬೇಕು. ಆ ಕೇಂದ್ರವೇ ಮನಸ್ಸು. ಆ ಕೇಂದ್ರ ಅಲುಗಾಡಿದ್ರೆ ಇಡೀ ಚಕ್ರವೇ ಮುರಿದು ಬೀಳುತ್ತೆ. ಅದ್ಭುತವಾಗಿ ಹೇಳಿದ್ರಿ. ಅದೇ ಇದರ ಅರ್ಥ. ಚದುರಿದ ಮನಸ್ಸು, ಗೊಂದಲದ ಮನಸ್ಸು ಅಂದ್ರೆ ಅಲುಗಾಡುವ ಗಡ್ಡೆ ಇದ್ದ ಹಾಗೆ. ಶಿವಸಂಕಲ್ಪದಿಂದ ಕೂಡಿದ ಮನಸ್ಸು ಸ್ಥಿರವಾದ, ಬಲವಾದ ಕೇಂದ್ರ. ಅದು ಎಲ್ಲಾ ಜ್ಞಾನವನ್ನು ಹಿಡಿದಿಟ್ಟುಕೊಳ್ಳುತ್ತದೆ. ಹಾಗಾಗಿ ಗುರಿ ಸ್ಪಷ್ಟವಾಯಿತು. ಜ್ಞಾನಿಗಳಂತೆ ಶುಭ ಕರ್ಮಗಳನ್ನು ಮಾಡುವ ಮತ್ತು ರಥದ ಚಕ್ರದ ಕೇಂದ್ರದಂತೆ ಎಲ್ಲ ಜ್ಞಾನವನ್ನು ಸಮಗ್ರವಾಗಿ ಹಿಡಿದಿಟ್ಟುಕೊಳ್ಳುವ ಮನಸ್ಸು. ಹೌದು. ಸರಿ. ಇಲ್ಲಿಯವರೆಗಿನ ಚಿತ್ರಣ ಸ್ಪಷ್ಟವಾಗಿದೆ. ಒಂದೆಡೆ 1ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ತನ್ನಿಷ್ಟಕ್ಕೆ ದೂರ ದೂರ ಓಡುವ ವಿಪರೀತ ಶಕ್ತಿಯುಳ್ಳ ಮನಸ್ಸಿದೆ. ಇನ್ನೊಂದೆಡೆ 2ನೇ ಮತ್ತು 5ನೇ ಶ್ಲೋಕದಲ್ಲಿ ಹೇಳಿದ ಹಾಗೆ ಜ್ಞಾನಿಗಳಂತೆ ಸ್ಥಿರವಾದ, ಜ್ಞಾನದ ಕೇಂದ್ರದಂತಿರುವ ಮನಸ್ಸು ನಮ್ಮ ಗುರಿ. ಈ 2ರ ನಡುವಿನ ಅಂತರವನ್ನು ಕಡಿಮೆ ಮಾಡೋದು ಹೇಗೆ? ಇದು ತುಂಬಾ ದೊಡ್ಡ ಸವಾಲಿನಂತೆ ಕಾಣಿಸ್ತಿದೆ. ನಿಜ. ಬಹುಶಃ ಕೊನೆಯ 6ನೇ ಶ್ಲೋಕದಲ್ಲಿ ಇದಕ್ಕೆ ಉತ್ತರ ಅಂದ್ರೆ ತಂತ್ರ, ಟೆಕ್ನಿಕ್ ಅಡಗಿದೆಯಾ? ಅಲ್ಲಿ ಸಾರಥಿಯ ಪ್ರಸ್ತಾಪ ಬರುತ್ತೆ. ನಿಖರವಾಗಿ 6ನೇ ಶ್ಲೋಕವೇ ಈ ಸೂಕ್ತದ ಕ್ರಿಯಾತ್ಮಕ ಭಾಗ. ಅದು ನಮಗೆ ಏನ್ ಮಾಡಬೇಕು ಅಂತ ಹೇಳುತ್ತೆ. ಓಕೆ. ಶ್ಲೋಕ ಹೀಗಿದೆ: ಸುಶಾರಥಿರ ಶ್ವಾನಿವ ಯನ್ಮನುಷ್ಯಾನ್ನೇ ನೀಯತೆ ಅಭಿಶುಭಿರ್ವಾಜಿನೈವ. ಅಂದರೆ ಒಬ್ಬ ಕುಶಲ ಸಾರಥಿಯು ಲಗಾಮುಗಳಿಂದ ಶಕ್ತಿಯುತವಾದ ಕುದುರೆಗಳನ್ನು ಹೇಗೆ ನಿಯಂತ್ರಿಸಿ ಸರಿಯಾದ ದಾರಿಯಲ್ಲಿ ನಡೆಸುತ್ತಾನೋ
ಹಾಗೆಯೇ ಮನಸ್ಸು ಮನುಷ್ಯರನ್ನು ನಿಯಂತ್ರಿಸುತ್ತದೆ. ಒಂದು ನಿಮಿಷ, ನನ್ಗೊಂದು ಗೊಂದಲ. ಮೊದಲ ಶ್ಲೋಕದಲ್ಲಿ ಮನಸ್ಸು ತಾನಾಗಿಯೇ ದೂರ ಚಲಿಸುತ್ತೆ, ಅದು ಕುದುರೆಯ ಹಾಗೆ ಅಂತ ಹೇಳಲಾಯಿತು. ಈಗ 6ನೇ ಶ್ಲೋಕದಲ್ಲಿ ಮನಸ್ಸೇ ಸಾರಥಿ, ಅದು ಕುದುರೆಗಳನ್ನು ನಿಯಂತ್ರಿಸುತ್ತೆ ಅಂತಿದೆ. ಹಾಗಾದ್ರೆ ಮನಸ್ಸು ನಿಯಂತ್ರಣ ತಪ್ಪಿದ ಕುದುರೆಯೋ ಅಥವಾ ನಿಯಂತ್ರಿಸುವ ಸಾರಥಿಯೋ? ಆಹಾ, ನೀವು ಈ ಸೂಕ್ತದ ಹೃದಯವನ್ನೇ ಮುಟ್ಟಿದಿರಿ. ಇದೇ ಈ ಸೂಕ್ತದ ಅತ್ಯಂತ ಆಳವಾದ ಮತ್ತು ಸುಂದರವಾದ ವಿರೋಧಾಭಾಸ. ಉತ್ತರ: ಮನಸ್ಸು ಎರಡೂ ಹೌದು. ಎರಡೂನಾ? ಹೌದು. ಅದರೊಳಗೆ ಒಂದು ವಿಪರೀತ ಶಕ್ತಿಯುತ, ವೇಗವಾದ, ಚಂಚಲವಾದ ಕುದುರೆಯ ಸ್ವಭಾವವಿದೆ. ಶ್ಲೋಕ ಅದನ್ನು ಅಜಿರಂ ಜವಿಷ್ಟಂ, ಅಂದರೆ ಮುಪ್ಪಿಲ್ಲದ ಮತ್ತು ಅತ್ಯಂತ ವೇಗವುಳ್ಳದ್ದು ಅಂತ ಕರೆಯುತ್ತೆ. ಸರಿ. ಆದರೆ ಅದೇ ಮನಸ್ಸಿನೊಳಗೆ ಆತ್ಮಪ್ರಜ್ಞೆ, ವಿವೇಚನೆ ಮತ್ತು ನಿರ್ದೇಶನ ನೀಡುವ ಸಾರಥಿಯ ಸಾಮರ್ಥ್ಯವೂ ಅಡಗಿದೆ. ಓ, ಈಗ ಅರ್ಥ ಆಯ್ತು. ಹಾಗಾದ್ರೆ ನಮ್ಮೊಳಗಿನ ಮನಸ್ಸು ಅನ್ನೋದು ಒಂದೇ ಘಟಕ ಅಲ್ಲ, ಅದರಲ್ಲಿ ಕುದುರೆ ಶಕ್ತಿಯೂ ಇದೆ, ಸಾರಥಿಯ ವಿವೇಕವೂ ಇದೆ. ಹಾಗಾದ್ರೆ ಶಿವಸಂಕಲ್ಪ ಅಂದ್ರೇನು? ಶಿವಸಂಕಲ್ಪ ಅನ್ನೋದೇ ನಮ್ಮ ಮನಸ್ಸಿನೊಳಗಿನ ಸಾರಥಿ ತನ್ನ ಕೈಗೆ ಲಗಾಮು ತೆಗೆದುಕೊಂಡು ಶಕ್ತಿಯುತವಾದ ಕುದುರೆಗೆ ಒಂದು ನಿರ್ದಿಷ್ಟ ಗುರಿಯನ್ನು ತೋರಿಸುವ ಕ್ರಿಯೆ. ಓಕೆ. ಮನಸ್ಸಿನ ಶಕ್ತಿಯನ್ನು, ಅಂದ್ರೆ ಕುದುರೆಯನ್ನು ನಾಶ ಮಾಡುವುದು ಉದ್ದೇಶವಲ್ಲ, ಅದನ್ನು ಸರಿಯಾದ ದಿಕ್ಕಿನಲ್ಲಿ ಚಲಿಸುವಂತೆ ಮಾಡುವುದು ಅಂದ್ರೆ ಸಾರಥಿಯ ಕೆಲಸ, ಉದ್ದೇಶ. ಸರಿ ಸರಿ. ಕುದುರೆಯ ಶಕ್ತಿ ಇಲ್ಲದಿದ್ದರೆ ರಥ ಮುಂದೆ ಹೋಗುವುದೇ ಇಲ್ಲ. ಸಾರಥಿಯ ನಿಯಂತ್ರಣವಿಲ್ಲದಿದ್ದರೆ ರಥ ಪ್ರಪಾತಕ್ಕೆ ಬೀಳುತ್ತದೆ. ಎರಡೂ ಬೇಕು. ಅದ್ಭುತ. ಹಾಗಾದ್ರೆ ತನ್ಮೇ ಮನಃ ಶಿವಸಂಕಲ್ಪಮಸ್ತು ಅಂತ ನಾವು ಪ್ರತಿ ಬಾರಿ ಹೇಳಿದಾಗ ನಾವು ನಮ್ಮೊಳಗಿನ ಸಾರಥಿಯನ್ನು ಎಚ್ಚರಗೊಳಿಸಿ, ಹೇ, ಜವಾಬ್ದಾರಿ ನಿನ್ನದು, ಲಗಾಮ್ ಹಿಡಿ ಅಂತ ನೆನಪಿಸುತ್ತಿದ್ದೇವೆ ಎಂದಾಯ್ತು. ಹೌದು. ಇದೊಂದು ರೀತಿಯಲ್ಲಿ ನಮ್ಮ ಮನಸ್ಸಿಗೆ ನಾವೇ ಮಾಡಿಕೊಳ್ಳುವ ಸೆಲ್ಫ್ ಟಾಕ್ ಅಥವಾ ಪಾಸಿಟಿವ್ ಅಫರ್ಮೇಷನ್ ಇದ್ದ ಹಾಗೆ. ಪರ್ಫೆಕ್ಟ್. ಇದೊಂದು ಮಾನಸಿಕ ತರಬೇತಿಯ ಸಾಧನ. ಅದಕ್ಕಾಗಿಯೇ ನಮ್ಮ ಆಕರಗಳಲ್ಲಿ ಇದನ್ನು ಜಪ, ಧ್ಯಾನ ಅಥವಾ ಮನಸ್ಸನ್ನು ಸ್ಥಿರಗೊಳಿಸಲು ಪ್ರತಿದಿನ ಪಠಿಸಬಹುದು ಎಂದು ಹೇಳಿರುವುದು. ಪ್ರತಿದಿನ ನೀವು ಈ ಶ್ಲೋಕಗಳನ್ನು ಹೇಳಿದಾಗ ನಿಮ್ಮೊಳಗಿನ ಸಾರಥಿಗೆ ನೀವು ತರಬೇತಿ ನೀಡುತ್ತೀರಿ. ಅವನನ್ನು ಹೆಚ್ಚು ಜಾಗೃತ, ಹೆಚ್ಚು ಶಕ್ತಿಯುತ ಮಾಡುತ್ತೀರಿ. ಹಾಗಾದ್ರೆ ಈ ಎಲ್ಲಾ 6 ಶ್ಲೋಕಗಳನ್ನು ಒಟ್ಟಾಗಿ ನೋಡಿದಾಗ ಇದೊಂದು ಸಂಪೂರ್ಣವಾದ ಪ್ರಯಾಣದಂತೆ ಕಾಣಿಸುತ್ತೆ. ಮೊದಲು ಮನಸ್ಸಿನ ಅಗಾಧ ಮತ್ತು ಚಂಚಲ ಶಕ್ತಿಯನ್ನು ಒಪ್ಪಿಕೊಂಡು ಅದಕ್ಕೆ ಗೌರವ ಕೊಡುವುದು. ಶ್ಲೋಕ 1. ಹೌದು. ನಂತರ ಅದರ ಮೂಲಭೂತ ಸ್ವರೂಪ, ಅದು ಹೇಗೆ ನಮ್ಮ ಅಸ್ತಿತ್ವದ ಕೇಂದ್ರ ಅಂತ ಅರ್ಥ ಮಾಡಿಕೊಳ್ಳುವುದು, ಅಂದ್ರೆ ಶ್ಲೋಕ 3 ಮತ್ತು 4. ಸರಿ. ಆಮೇಲೆ ನಮ್ಮ ಗುರಿಯೇನು ಅಂದ್ರೆ ಜ್ಞಾನಿಗಳಂತೆ ಸಮಗ್ರವಾದ ಮನಸ್ಥಿತಿಯನ್ನು ಹೊಂದುವುದು. ಶ್ಲೋಕ 2 ಮತ್ತು 5. ಮತ್ತು ಕೊನೆಯದಾಗಿ ಆ ಗುರಿಯನ್ನು ತಲುಪಲು ಬೇಕಾದ ತಂತ್ರ ಅಂದರೆ ಸಾರಥಿಯಂತೆ ಮನಸ್ಸನ್ನು ನಿಯಂತ್ರಿಸುವುದು. ಶ್ಲೋಕ 6. ಹೌದು. ಇದೊಂದು ಸಂಪೂರ್ಣ ಮನೋವೈಜ್ಞಾನಿಕ ಚೌಕಟ್ಟು. ಅದು ಸಮಸ್ಯೆಯನ್ನು ಗುರುತಿಸುತ್ತದೆ, ಚಂಚಲತೆ, ಗುರಿಯನ್ನು ನಿರ್ಧರಿಸುತ್ತದೆ, ಸಮಗ್ರತೆ ಮತ್ತು ದಾರಿಯನ್ನು ತೋರಿಸುತ್ತದೆ, ಸಾರಥ್ಯ. ಸಾವಿರಾರು ವರ್ಷಗಳ ಹಿಂದೆ ಇಷ್ಟು ಆಳವಾಗಿ ಮನಸ್ಸನ್ನು ವಿಶ್ಲೇಷಿಸಿರುವುದು ನಿಜಕ್ಕೂ ಬೆರಗು ಮೂಡಿಸುತ್ತೆ. ನಿಜ. ಇಂದಿನ ಆಧುನಿಕ ಮನೋವಿಜ್ಞಾನದಲ್ಲಿ ನಾವು ಮೈಂಡ್ಫುಲ್ನೆಸ್, ಕಾಗ್ನಿಟಿವ್ ಕಂಟ್ರೋಲ್, ಇಂಟೆನ್ಷನಾಲಿಟಿ ಅಂತ ಏನೆಲ್ಲ ಮಾತಾಡ್ತೀವೋ ಅದರ ಎಲ್ಲದರ ಮೂಲಭೂತ ಅಂಶಗಳು ಈ ಪುಟ್ಟ 6 ಶ್ಲೋಕಗಳಲ್ಲಿ ಅಡಗಿವೆ ಅಂತ ಅನಿಸುತ್ತೆ. ನಿಸ್ಸಂದೇಹವಾಗಿ. ಕೊನೆಯದಾಗಿ ಕೇಳುಗರಿಗೆ ಒಂದು ಆಲೋಚನೆಯನ್ನು ಇಲ್ಲಿ ಬಿಟ್ಟು ಹೋಗಬಹುದು. ಖಂಡಿತ. 6ನೆಯ ಶ್ಲೋಕ ಹೇಳುವಂತೆ ಮನಸ್ಸು ಸಾರಥಿಯಂತೆ ನಮ್ಮನ್ನು ನಡೆಸುತ್ತದೆ. ಇದರರ್ಥ ಹೆಚ್ಚಿನ ಸಮಯದಲ್ಲಿ ನಾವು ನಮ್ಮ ಜೀವನವೆಂಬ ರಥದಲ್ಲಿ ಕೇವಲ ಪ್ರಯಾಣಿಕರು. ನಮ್ಮನ್ನು ಎಲ್ಲಿಗೆ ಕರೆದೊಯ್ಯಬೇಕೆಂದು ನಿರ್ಧರಿಸುತ್ತಿರುವುದು ನಮ್ಮ ಮನಸ್ಸೆಂಬ ಸಾರಥಿ. ಈ ಸೂಕ್ತ ನಮ್ಮ ಮುಂದೆ ಇಡುತ್ತಿರುವ ನಿಜವಾದ ಪ್ರಶ್ನೆಯೆಂದರೆ, ನಾವು ಕೇವಲ ಒಬ್ಬ ಮೂಕ ಪ್ರಯಾಣಿಕರಾಗಿ ಉಳಿಯಲು ಇಷ್ಟಪಡುತ್ತೇವೆಯಾ, ಅಥವಾ ನಮ್ಮ ಸಾರಥಿಯ ಜೊತೆ ಮಾತನಾಡಿ ನಾವು ಎಲ್ಲಿಗೆ ಹೋಗುತ್ತಿದ್ದೇವೆ ಎಂದು ಕೇಳುವ ಧೈರ್ಯ ಮಾಡುತ್ತೇವೆಯಾ?